ಯೂಟ್ಯೂಬರಾ? ಸಣ್ಣದಾಗಿ ಇದೆ, ಒಂದು ಸಣ್ಣ ಚಾನಲ್. ಹೌದು, ಒಂದು ಬೈಕ್ದು ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಏನಂದರೆ ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಇದು ಬಂದುಬಿಟ್ಟು LED ಲೈಟ್ಸು. ಏನಂದರೆ ಆ್ಯಕ್ಚುಲಿ ಇವಾಗ ಏನಂದರೆ ಆಲ್ಮೋಸ್ಟ್ ಎಲ್ಲ ಕಾರ್ಗಳಲ್ಲಿ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹ್ಯಾಲೋಜನ್ ಬಲ್ಬ್ಸಲ್ಲಿದೆ. ಅದು ಈ ರೋಡಲ್ಲಿ ತುಂಬ ಏನೂ ಸಾಕಾಗ್ತಿಲ್ಲ ಆಯಿತಾ. ಸೊ ನಾನು ಆಕ್ಸಿಲರಿ ಲೈಟ್ ಹಾಕ್ಸೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ನನ್ನ ಬೈಕಲ್ಲಿ ನಾನು ಹಾಕ್ಸಿದ್ದೆ ಅಲ್ವಾ, ಸೊ ಮ್ಯಾಟ್ ಡಾಗ್ ಇದು. ಸೊ ಅದರದ್ದೇ ಒಂದು ತೊಗೊಳ್ಳೋಣ ಅಂತ ಇದ್ದೆ. ಬಟ್ ಕಾರ್ಗಳಲ್ಲಿ ಆಕ್ಸಿಲರಿ ಲೈಟ್ ಆಲ್ಮೋಸ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಕಾರ್ ಹಿಡಿಯುವಾಗ ಅಥವಾ RTO ಅವರೆಲ್ಲ ಸಿಕ್ಕಿದರೆ ಸುಮ್ಮನೆ ಫೈನ್ ಆಗ್ತಾರೆ. ಓಕೆ, ಸೊ ಅದೇ ಉದ್ದೇಶದಿಂದ ನಾನೇನು ಥಿಂಕ್ ಮಾಡಿದೆ, ಸೊ ಈ ಥರ ಬಲ್ಬ್ ರಿಪ್ಲೇಸ್ ಮಾಡೋಣ ಅಂತ. ಸೊ ನಮ್ಮ ಕಾರ್ಗಳಲ್ಲಿ ಏನು ಒಳಗಡೆ ಹೆಡ್ಲೈಟ್ ಒಳಗಡೆ ಲೈಟ್ಸ್ ಇದೆ, ಹಳೇದು ಹ್ಯಾಲೋಜನ್ ಬಲ್ಬ್ಸು, ಅದ್ರ ಬದಲು ಇದನ್ನು ರಿಪ್ಲೇಸ್ ಮಾಡೋಣ ಅಂತ. ಸೊ ತುಂಬ ಅಂಗಡಿಗಳಲ್ಲಿ ಇದನ್ನು ಮಾಡ್ತಾಯಿದ್ದಾರೆ. ನಾನು ನನ್ನ 2018 ಬುಲೆಟ್ ಕೂಡ ಹಂಗೆ ಮಾಡಿಸಿದ್ದೆ. ತುಂಬ ಬ್ರೈಟಾಗಿರುತ್ತೆ. ಆಮೇಲೆ ಆರ್ಡಿನರಿ ಹ್ಯಾಲೋಜನ್ ಬಲ್ಬ್ಗಿಂತ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಆಯಿತಾ. ಸೊ ಅದೇ ಥಿಂಕ್ ಮಾಡಿ ನಾನು ಇದೊಂದು ಬಲ್ಬ್ಸನ್ನ ಆರ್ಡರ್ ಮಾಡಿದೆ. ಸೊ ಇದು ಆಡಿ ವೀಲ್ಸ್ ಅಂತ ಬಲ್ಬು, ಅಮೆಝಾನಿಂದ ತರಿಸಿದ್ದು. ಇದು ಅರೌಂಡ್ ನನಗೆ 5,000 ರುಪೀಸ್ ಕಾಸ್ಟ್ ಆಯಿತು. ಓಕೆ, ಸೊ ಇದು ಬಂದುಬಿಟ್ಟು 16,000 ಲುಮೆನ್ಸ್ ಇದೆ. ಆಮೇಲೆ ಪ್ಲಸ್ 250% ಹೈಯರ್ ಬ್ರೈಟ್ನೆಸ್ ನಾರ್ಮಲ್ ಇದಕ್ಕಿಂತ. ಆಮೇಲೆ 6,000 ಕೆಲ್ವಿನ್ ಲೈಟ್. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಲಸ್ ಇದು 2 ಇಯರ್ ವಾರಂಟಿ ಇದೆ ಈ ಲೈಟಿಗೆ. ಸೊ 2 ಇಯರ್ ಅಂತ ಹಾಕ್ತಾರೆ, ಬಟ್ ನಿಮಗೆ ಇದು ಮೋರ್ ದೆನ್ 2 ಇಯರ್ ಅಂದರೆ ತುಂಬ ಚೆನ್ನಾಗಿ ನಿಮಗೆ ಇದು ಲೈಫ್ ಬರುತ್ತೆ. ಸೊ ನಂದು ಬುಲೆಟಲ್ಲಿ ನಾನು 2018 ಹಾಕ್ಸಿರೋದು ಇನ್ನೂ ಲೈಟ್ ಹಾಗೇ ಇದೆ. ಅದು ತುಂಬ ಬ್ರೈಟಾಗಿರುತ್ತೆ. ಆಮೇಲೆ ತುಂಬ ಯೂಸ್ಫುಲ್ ಆ್ಯಕ್ಚುಲಿ. ಸೊ ರಾದರ್ ದೆನ್ ಯೂಸಿಂಗ್ ಆಕ್ಸಿಲರಿ ಲೈಟ್ಸ್, ನೀವು ಆಕ್ಸಿಲರಿ ಲೈಟ್ ಯೂಸ್ ಮಾಡೋ ಬದಲು ಈ ಥರ ಹಾಕ್ಸಿದ್ರೆ ನಿಮಗೆ ಪೊಲೀಸವ್ರಿಗೆ ಕೂಡ ಗೊತ್ತಾಗಲ್ಲ. ಆಮೇಲೆ ನಿಮಗೇನು ಟ್ರಬಲ್ ಕೂಡ ಇರೋಲ್ಲ. ಯಾಕಂದರೆ ಈಗ ನಾರ್ಮಲಾಗಿ ಕಾರ್ ನೋಡಿದರೆ ಹಗಲೊತ್ತಲ್ಲಿ ಹಿಡಿಯೋದಲ್ವಾ. ಸೊ ಆಗಲೇ ಎಕ್ಸ್ಟ್ರಾ ಲೈಟ್ಸ್ ಯಾವುದಾದ್ರು ಹಾಕ್ಸಿದ್ರೆ, ಯಾವುದಾದ್ರು ಲೈಟ್ ಎಕ್ಸ್ಟ್ರಾ ಹಾಕಿದರೆ ಅದನ್ನು ಹಿಡಿತಾರೆ ಪೊಲೀಸರು. ಬಟ್ ಈ ಥರ ಬಲ್ಬ್ಸನ್ನ ಇನ್ಸ್ಟಾಲ್ ಮಾಡಿದರೆ ನಿಮಗೇನು ಸಮಸ್ಯೆ ಬರೋಲ್ಲ. ಆಮೇಲೆ ಪ್ಲಸ್ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಅದೇ ಪರ್ಪಸ್ಗೋಸ್ಕರ ನಾನು ಇದನ್ನು ತರಿಸಿರೋದು. ಜಸ್ಟ್ ಇವಾಗ ಡೆಲಿವರ್ ಆಗಿದ್ದಷ್ಟೇ ಬೆಳಿಗ್ಗೆ. ಆಮೇಲೆ ಬಂದುಬಿಟ್ಟು ನೋಡಿ, ಇದು ಬಲ್ಬ್ ಇದು ಆ್ಯಕ್ಚುಲಿ ಇದು ವಾರಂಟಿ ಕಾರ್ಡ್ ಎಲ್ಲ. ಸೊ 2 ಇಯರ್ ವಾರಂಟಿ ಅಂತ ಹೇಳಿದರೆ ಮೋಸ್ಟ್ಲಿ ಅದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದಲ್ವ, ಅದನ್ನೇ ರೆಫರೆನ್ಸ್ ಆಗಿ ತಗೊಳುತ್ತೆ ಅನಿಸುತ್ತೆ. ಇವಾಗೆಲ್ಲ ಗೀಡೆಲ್ಲ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅದೇ ನಂದು ಅಮೆಝಾನಲ್ಲಿ ಬೈ ಮಾಡ್ತೀನಲ್ವ, ಸೊ ಬೈ ಮಾಡುವಾಗ ಅವ್ರ ಪ್ರಾಡಕ್ಟ್ ID ಅಂತ ಇರುತ್ತೆ, ಡೆಲಿವರಿ ID, ಪ್ರಾಡಕ್ಟ್ ID ಅಂತಾರೆ, ತುಂಬ ರೆಫರೆನ್ಸ್ ಇದುಗಳೆಲ್ಲ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ವ್ಯಾರಂಟಿ ಕ್ಲೈಮ್ ಮಾಡ್ಬೋದು. ಸೊ ಈ ಕಾರ್ಡ್ದೆಲ್ಲ ಅವಶ್ಯಕತೆ ಇಲ್ಲ ನಮಗೆ. ಸೊ ನೋಡಿ, ಇದೇ ಬಲ್ಬ್ಸು ತುಂಬ ಚೆನ್ನಾಗಿದೆ. ಓಕೆ, ಇದು ಸ್ವಲ್ಪ ಬಲ್ಕ್ ಆಗಿದೆ ಯಾಕಂದರೆ ಕಾರ್ದು ಹೆಡ್ಲೈಟ್ ಅಲ್ವಾ. ನಂದು ಹಳೇದು ಬಂದುಬಿಟ್ಟು ಬುಲೆಟ್ ಇದು, ಅದು ಸ್ವಲ್ಪ ಸಣ್ಣದಿತ್ತು. ಬಟ್ ಈ ಥರ ನಿತ್ತು ವಿತ್ ಎಕ್ಸ್ಟ್ರಾ ಫ್ಯಾನ್ಸ್, ಹೀಟಿಂಗ್ ಸಿಂಗ್ಸು. ಇದನ್ನು ನೋಡಿ, ಇದೆಲ್ಲ ಹೀಟಿಂಗ್ ಸಿಂಗ್ಸ್ ಆ್ಯಕ್ಚುಲಿ. ಆಮೇಲೆ ಇದ್ರ ಒಳಗಡೆ ಫ್ಯಾನ್ ಬೇರೆ ಇದೆ, ಹೀಟ್ ಎಕ್ಸಾಸ್ಟ್ ಆಗಿ ಫ್ಯಾನ್ ಬೇರೆ ಇದೆ. ಇದು ಬಂದುಬಿಟ್ಟು H4 ಸಾಕೆಟ್. ನಂದು ಕಾರ್ ಬಂದುಬಿಟ್ಟು ರಿಡ್ಸ್. ನಾನು ಇತ್ತೀಚೆಗೆ ಚೇಂಜ್ ಮಾಡಿದೆ ಕಾರು ಆ್ಯಕ್ಚುಲಿ. ಸೊ ಅದರದ್ದು ಸಾಕೆಟ್ ಬಂದುಬಿಟ್ಟು H4. ನಂದು ಈಗ ಮನೇಲಿ ಇಕೋದು ಕೂಡ H4 ಅಂತಲೇ. ಸೊ ಅದೇ ನೀವು ಈ ಥರ ಬಲ್ಬ್ಸ್ ಎಲ್ಲ ಆರ್ಡರ್ ಮಾಡುವಾಗ ಮೈನು ನೀವು ಹೆಡ್ಲೈಟ್ದು ಸಾಕೆಟ್ ಯಾವುದು ಅಂತ ನೋಡಬೇಕು. ಸಾಕೆಟ್ ಟೈಪ್ H4 ಬರುತ್ತೆ, ಆಮೇಲೆ H2 ಅಂತ ಬರುತ್ತೆ, ಆಮೇಲೆ 9600 ಸಾಕೆಟ್ ಆ ಥರ ಏನೊಂದು ಬರುತ್ತೆ. ಸೊ ಆ ಥರ ತುಂಬ ಟೈಪ್ ಸಾಕೆಟ್ಸ್ ಎಲ್ಲ ಇದೆ. ಸೊ ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರರ್, ಈಗ ನೀವು ಕಾರ್ದು ಮ್ಯಾನುವಲಲ್ಲಿ ಹೋದರೆ ಜಾಸ್ತಿ ಬೇಡ, ChatGPT ಎಲ್ಲ ಹೋದರೆ ನಿಮಗೆ ಕಾರ್ದು ಯಾವ ಟೈಪ್ ಸಾಕೆಟು ನೀವು ಜಸ್ಟ್ ನೀವು ಕಾರ್ ಮಾಡೆಲು, ಮೇಕು, ಆಮೇಲೆ ಇಯರ್ ಹಾಕಿದರೆ ಸಾಕು, ನಿಮಗೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸೊ ನಾನು ಅದೇ ರೀತಿ ನನ್ನ ರಿಡ್ಸ್ ಕಾರದು ಕೂಡ ಸಾಕೆಟ್ನ ಫೈಂಡ್ ಔಟ್ ಮಾಡಿದ್ದು. ಸೊ ನಂದು ರಿಡ್ಸ್ ಕಾರು 2013 ಮಾಡೆಲ್ದು ಬಂದುಬಿಟ್ಟು H4 ಸಾಕೆಟು. ಸೊ ಈ ಸಾಕೆಟ್ ಇದು ಮ್ಯಾಟ್ರ್ ಆಗೋದು ಆ್ಯಕ್ಚುಲಿ. ಸೊ ಬೇರೆ ಟೈಪಲ್ಲಿ H4 ಅಂದರೆ ಈ ಥರ ಇರುತ್ತೆ. ಆಮೇಲೆ H2 ಅಂದರೆ ಬೇರೆ ಸ್ವಲ್ಪ ಬಲ್ಕಾಗಿ ಬರುತ್ತೆ. ಆಮೇಲೆ ಇನ್ನು H1 ಅಂದರೆ ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬರುತ್ತೆ. ಸೊ ಆ ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಇದೊಂದು ನೋಡ್ಕೊಳ್ಳಿ. ನೀವು ಯಾವುದೇ ರೀತಿ ಈ ಥರ LED ಬಲ್ಬ್ಸ್ ಎಲ್ಲ ನೀವು ಬೈ ಮಾಡುವಾಗ ಮೈನ್ ನಿಮ್ಮ ಕಾರ್ದು ಹೆಡ್ಲೈಟಿದ್ದು ಸಾಕೆಟ್ ಟೈಪ್ ಯಾವುದಂತ ತಿಳ್ಕೊಳ್ಳಿ. ಅದಾದಮೇಲೆ ಈ ಥರ ಪ್ರಾಡಕ್ಟ್ನ ಬೈ ಮಾಡಿ.
ಓಕೆ, ಸೊ ನೋಡಿ ಇದೇ ಬಲ್ಬ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹೈ ಬೀಮ್ ಲೋ ಬೀಮ್ ಎರಡೂ ಇದೆ. ಸೊ 2 ಬಲ್ಬ್ ಬರುತ್ತೆ, ಒಂದು ಲೆಫ್ಟಿಗೆ ಒಂದು ರೈಟಿಗೆ, ಇಲ್ಲೊಂದಿದೆ. ಈಗ ನಾನು ಇದನ್ನು ಇನ್ಸ್ಟಾಲ್ ಮಾಡಬೇಕು. ನಾನು ಇನ್ಸ್ಟಾಲ್ ಮಾಡುವಾಗ ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ. ಅದಾದಮೇಲೆ ಆರ್ಡಿನರಿ ಲೈಟ್, ಇವಾಗಿರೋ ಲೈಟ್ಗೂ ಆಮೇಲೆ ಇದು ಹಾಕಿದ ಮೇಲೆ ಹೆಂಗೆ ಕಾಣಿಸುತ್ತೆ ರೋಡಲ್ಲಿ ಅಪಿಯರೆನ್ಸ್ ಹೆಂಗಿರುತ್ತೆ ಅಂತ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಹಾಯ್. ಸೊ ಆ್ಯಕ್ಚುಲಿ ನಾನು ನಾಳೆ ಬೆಳಿಗ್ಗೆ ಮಾಡೋಣ ಅಂತ ಇದ್ದೆ ಬಲ್ಬ್ ರಿಪ್ಲೇಸ್ಮೆಂಟ್, ಬಟ್ ಯಾಕೋ ಅದಕ್ಕೆ ನಾನು ಇವಾಗಲೇ ಅದನ್ನು ಹಾಕ್ಬಿಡ್ತೀನಿ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಸೊ ನೈಟ್ ಹಾಕ್ಬಿಟ್ಟು ನೈಟೇ ಒಂದು ಸ್ಮಾಲಾಗಿ ಡ್ರೈವ್ ಹೋಗ್ತೀನಿ, ಟೆಸ್ಟ್ ಡ್ರೈವ್ ಹೋಗ್ತೀನಿ, ಗೊತ್ತಾಗುತ್ತಲ್ವ ಹೆಂಗೆ ಹೋಗುತ್ತೆ ಅಂತ, ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಫಿಟ್ಟಿಂಗ್ ಮಾಡೋದು ಮೋಸ್ಟ್ಲಿ ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ, ಬಟ್ ಅಲ್ಲಿ ಟ್ರೈ ಟು ಶೋ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಅದು ಫಿಟ್ಟಿಂಗ್ ಕಾನ್ಫಿಗರೇಷನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನಮ್ಮದು ಗಾಡಿದು ಸ್ಟಾಕ್ ಲೈಟು, ಇದು ಹೈ ಬೀಮು, ಇದು ಲೋ ಬೀಮು. ಓಕೆ, ಸೊ ಇನ್ಸ್ಟಾಲೇಷನ್ ಆದಮೇಲೆ ನಾನು ನಿಮಗೆ ಹೆಂಗೆ ಫೋಕಸ್ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ನಾನು ಆಲ್ರೈಟ್. ಸೊ ಅದು ಬಲ್ಬ್ ಫಿಕ್ಸ್ ಮಾಡಿ ನೋಡಿದೆ, ಬಟ್ ಅದು ಏನೋ ಆಗ್ತಿಲ್ಲ, ಫಿಟ್ ಆಗ್ತಿಲ್ಲ. ಸೊ ಅದಕ್ಕೆ ಕಟ್ಟಿಂಗ್ ಎಲ್ಲ ಮಾಡಬೇಕು ಒಳಗಡೆ. ಸೊ ಸೇಮ್ ಸಾಕೆಟ್ ಬಲ್ಬೇ ತಗೊಂಡಿರೋದು ನಾನು, ಬಟ್ ಏನಂದರೆ ಅದು ಒಳಗಡೆ ಇದು 2013 ಮಾಡೆಲ್. ಸೊ ಅದ್ರ ಒಳಗಡೆ ಒಂದು ಕ್ಲಿಪ್ ಥರ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಅದೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಬೇಕು. ಸೊ ನಾನು ಇವಾಗ ಒಂದು ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಕಾರ್ದು ಟಿಂಟ್ ಎಲ್ಲ ಹಾಕ್ಸಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರನೇ ಇದು ಬಲ್ಬ್ ಫಿಟ್ಟಿಂಗ್ಸ್ ಅಲ್ಲಿ ಮಾಡಿಸ್ತೀನಿ. ಸೊ ಯಾಕಂದರೆ ಅದು ನಂತರ ಟೂಲ್ಸ್ ಎಲ್ಲ ಇಲ್ಲ, ಅದು ಆ್ಯಕ್ಚುಲಿ ಕಟ್ ಮಾಡೋದು ಅದು ಇದೆಯಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಫಿಟ್ ಮಾಡೋದಂತ. ಫ್ರೆಂಡ್ಸ್, ಅದೇ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ರಾಜಾಜಿನಗರ ಏರಿಯಾದಲ್ಲಿ ಎಲ್ಲ ಕಾರ್ ಶಾಪ್ಗಳೆಲ್ಲ ಓಪನ್ ಆಗೋದು 11 ಗಂಟೆ ಮೇಲೆ. ಸೊ ಇವರಿಗೆ ಫೋನ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ಬಂದಿದ್ದೀನಿ. ನೋಡೋಣ ಅಂಗಡಿ ಇವ್ರ ಎಲ್ಲ ಇದೆ ಆಲ್ಮೋಸ್ಟು. ಇವ್ರ ಅಂಗಡಿದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಏನೆಲ್ಲ ಐಟಮ್ ಇದೆ ಅಂತ. ಸೊ ಇವ್ರದ್ದು ಕೂಡ ಎಲ್ಲ ಬಲ್ಬ್ಸ್ ಇದೆ ಅಂತೆ. ನೋಡೋಣ. ಯೂಟ್ಯೂಬರಾ? ಸಣ್ಣದಾಗಿ ಇದೆ, ಒಂದು ಸಣ್ಣದು ಚಾನಲ್. ಹೌದು, ಒಂದು ಬೈಕ್ ಇದೆ. ಫಸ್ಟ್ ಈ ಥರ ಬಂದರೆ ಫಸ್ಟ್ ಅದು ಇದು ಫಿಟ್ಟಿಂಗ್ ಆಗುತ್ತೆ. ಹಾಂ. ಆಮೇಲೆ ಬಲ್ಬ್ ಬರುತ್ತೆ. ಡೈರೆಕ್ಟ್ ಇದು ಸೇರಿಸಿ ಬಲ್ಬ್ ಹಾಕಲ್ಲ. ಹಾಂ. ಹೇಳಿದೆ ಅಲ್ವಾ, ಈ ಥರ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು, ಯಾಕಂದರೆ ಇದು ಮ್ಯಾಚ್ ಆಗಲ್ಲ ಅದಕ್ಕೆ. ನೋಡಿ ಹುಡುಗ ಕಟ್ ಮಾಡ್ತಿದ್ದಾನೆ ಕ್ಯಾಪನ್ನು, ಬಲ್ಬ್ನ. ಈ ಥರ ಹ್ಯಾಲೋಜನ್ ಬಲ್ಬ್ ಆದರೆ ನೀಟಾಗಿ ಸೆಟ್ ಆಗಿರುತ್ತೆ. ಇದು ಹ್ಯಾಲೋಜನ್ ಅಲ್ವಲ್ಲ, ಆಫ್ಟರ್ ಮಾರ್ಕೆಟ್ ಇದು ಬರೋದಾಗಿ. ಸೊ ಈ ಥರನೇ ಮಾಡಬೇಕಾಗುತ್ತೆ, ಬೇರೆ ಏನು ಆಪ್ಷನ್ಸ್ ಇಲ್ಲ. ಓಕೆ, ಸೊ ಈ ಕಡೆದಾಯಿತು. ನಿಮ್ಗೆ ಕಾಣಿಸ್ತಿರ್ಬೋದು LED. ಇದು ಇದರದ್ದು ಟೆಕ್ನಾಲಜಿ ಏನಂದರೆ, ನಿಮಗೆ ಇದು ಬೀಮ್ ಕಾಣಿಸ್ತಿದೆಯಲ್ಲ, ಈ ಬೀಮ್ ಯಾವ ಆ್ಯಂಗಲಲ್ಲಿ ಇರುತ್ತೆ ಅದೇ ಆ್ಯಂಗಲಲ್ಲಿ ನಮ್ಮದು LED ಕೂಡ ಹಿಂಗಿರಬೇಕು. ಒಂದು ವೇಳೆ ಈ ಬೀಮು ಈ ಥರ ಇದ್ದರೆ ಇದನ್ನು ಒಳಗಡೆ LED ಕೂಡ ಹಿಂಗೆ ಸೆಟ್ ಮಾಡಬೇಕು. ಸೊ ಆ ಥರ. ಸೊ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ವೈಲ್ ಫಿಟ್ಟಿಂಗ್ ಆಫ್ ದಿ ಎಕ್ಸ್ಟ್ರಾ ಬಲ್ಬ್ಸ್. ಹಳೆದು ಇದರಲ್ಲಿದೆಯಾ? ರೈಟ್. ಸೊ ನೋಡೋಣ, ನಿಮಗೆ ವಿಸಿಬಿಲಿಟಿ ನಾನು ನಿಮಗೆ ನೈಟ್ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಏನು ಕತೆ ಅಂತ. ಓಕೆ, ಇವ್ರದ್ದು ಅಂಗಡಿ ಬಂದುಬಿಟ್ಟು ಸಿಟಿ ಕಾರ್ ಡೆಕೋರರ್ ಅಂತ, ನಮ್ಮವ್ರದ್ದೇ. ಸೊ ಇಲ್ಲಿ ತುಂಬ ಅಂಗಡಿಗಳಿದೆ. ಸೊ ಆ್ಯಕ್ಚುಲಿ ನಾನು ಇದು ಬೋರ್ಡ್ ನೋಡಿಬಿಟ್ಟು ಇಲ್ಲಿ ಬಂದಿರೋದು ಇವ್ರದ್ದು. ಓಕೆ, ಸೊ ನೆಕ್ಸ್ಟ್ ಟೈಮ್ ಏನಾದರೂ ರಾಜಾಜಿನಗರ ಕಡೆ ಬರೋದಿದ್ದರೆ ಈಗ ಇಲ್ಲಿ ಮಾಡಿಸ್ಬೋದು. ಇಲ್ಲಿ ಆ್ಯಕ್ಚುಲಿ ಫುಲ್ ಒಂದು ಮಿನಿಮಮ್ ಒಂದು 20 ಅಂಗಡಿಗಳಿದೆ. ಒಂದು ಟುವರ್ಸ್ ನೀವು ರಾಜಾಜಿನಗರದಿಂದ ಇದು ಆ್ಯಕ್ಚುಲಿ ವಿಜಯನಗರ ಹೋಗೋ ರೋಡು. ಸೊ ಬ್ರಿಡ್ಜ್ ಕೆಳಗಡೆ ಫುಲ್ ಒಂದು 20 ಅಂಗಡಿಗಳಿದ್ದಾವೆ. ಸೊ ಅಲ್ಲಿ ಇವರ ಅಂಗಡಿ ಲೊಕೇಟ್ ಆಗಿದೆ, ಸಿಟಿ ಕಾರ್ ಡೆಕೋರೇಟರ್ ಅಂತ. ಸೊ ಮಾಡ್ಬೋದು. ಆಲ್ರೈಟ್. ಸೊ ಬಲ್ಬ್ದೆಲ್ಲ ಫಿಟ್ ಆಯಿತು. ಸೊ ಇವಾಗ ನಾನು ನಿಮಗೆ ಟೆಸ್ಟಿಂಗ್ ತೋರ್ಸೋಕ್ಕಾಗಲ್ಲ. ಸೊ ಈವ್ನಿಂಗ್ ತೋರಿಸ್ತೀನಿ ಯಾವ ರೀತಿ ಫೋಕಸ್ ಇದೆ ಏನು ಕತೆ ಅಂತ. ಓಕೆ, ಸೊ ಸಿಗೋಣ, ಈವ್ನಿಂಗ್ ಸಿಗೋಣ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನೋಡಿ, ನನ್ನ ಏರಿಯಾದಲ್ಲಿ ಇದೇ ಸ್ವಲ್ಪ ಡಾರ್ಕೆಸ್ಟ್ ಪ್ಲೇಸ್ ಅಂದರೆ ಸೊ ನಿಯರ್ ಟು ಮೈ ರೆಗ್ಯುಲರ್ ಪಾರ್ಕ್. ಸೊ ಅದೇ ನಾನು ಬೆಳಿಗ್ಗೆ ಲೈಟ್ ಇನ್ಸ್ಟಲೇಷನ್ ಮಾಡಿದೆ ಅಲ್ವಾ.
ಸೊ ನಿಮಗೆ ಟೆಸ್ಟಿಂಗ್ ತೋರಿಸೋಣ ಹೆಂಗಿದೆ, ಹೆಂಗೆ ಪ್ರೊಜೆಕ್ಷನ್ಸ್ ಇದೆ, ಎಷ್ಟು ಬ್ರೈಟ್ ಆಗಿದೆ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಸೊ ನೋಡಿ, ಇದು ಆ್ಯಕ್ಚುಲಿ ಫುಲ್ ಕತ್ಲೆ ಇದೆ, ಇಲ್ಲಿ ಆಲ್ಮೋಸ್ಟ್ ಕತ್ಲೆ ಇದೆ. ಸೊ ನಾನು ಇವಾಗ ಲೈಟ್ ಆನ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಲೋ ಬೀಮ್. ಓಕೆ, ಲೋ ಬೀಮಲ್ಲಿ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದುಬಿಟ್ಟು ಹೈ ಬೀಮ್. ನೋಡಿ ಎಷ್ಟು ಚೆನ್ನಾಗಿ ಫೋಕಸ್ ಇದೆ ಅಂತ. ಓಕೆ, ಇದು ಅಗೇನ್ ಲೋ ಬೀಮ್, ಇದು ಆಫ್. ಆಮೇಲೆ ಫಾಗ್ ಲ್ಯಾಂಪ್ ಬಂದುಬಿಟ್ಟು ನಮ್ಮದು ಒಂದು ಆರ್ಡಿನರಿ ಹ್ಯಾಲೋಜನ್ ಇದೆ, ಅದನ್ನು ನಾನು ಇವಾಗ ಚೇಂಜ್ ಮಾಡಿಸ್ಬೇಕು. ಅದನ್ನು ನಾನು ಚೇಂಜ್ ಮಾಡಿಸ್ತೀನಿ. ಸೊ ನನಗೆ ಆಕ್ಸಿಲರಿ ಲೈಟ್ ಇನ್ನೂ ಸಿಕ್ಕಿಲ್ಲ ಚೆನ್ನಾಗಿರೋದು, ನಾನು ಅದು ಕೂಡ LED ನೋಡ್ತಾ ಇದ್ದೀನಿ. ಸೊ ಅದು ಒಂದು ಸಲ ಸಿಕ್ಕಿದ ತಕ್ಷಣ ನಾನು ಆ 2 ಬಲ್ಬನ್ನು ಚೇಂಜ್ ಮಾಡಿಸೋಣ ಅಂತ ಇದ್ದೀನಿ. ಸೊ LED ಇಸ್ ರಿಯಲಿ ವರ್ತ್ ಆ್ಯಕ್ಚುಲಿ. ಸೊ ಯಾಕಂದರೆ ನಿಜವಾಗ್ಲೂ ನೋಡೋಕೆ ಹೋದರೆ ಹ್ಯಾಲೋಜನ್ ಬಲ್ಬೇ ಒಳ್ಳೇದು. ಬಟ್ ಇವಾಗ ಏನಂದರೆ ಇವಾಗ ಎಲ್ಲ ಸಣ್ಣ ಪುಟ್ಟ ಬೈಕ್ ಅವ್ರ ಸಮೇತ LED ಬಲ್ಬ್ನ ಹಾಕ್ಸೋದು. ಅದು ಫ್ರಂಟ್ ಸೈಡಿಂದ ಅದು ಎಷ್ಟು ಕಣ್ಣಿಗೆ ಹೊಡೆಯುತ್ತೆ ಅಂತ ಹೇಳಿದ್ರೆ, ಡಿಮ್ ಡಿಪ್ಪರ್ ಮಾಡಿದ್ರು ಕೂಡ ಕಣ್ಣಿಗೆ ಹೊಡೆಯುತ್ತೆ. ಸೊ ಆ ಥರ ಎಲ್ಲ ಚಾಲೆಂಜಸ್ ಇದೆ. ಸೊ ನಾನು ಅದಕ್ಕೆ ಅದೆಲ್ಲ ಥಿಂಕ್ ಮಾಡಿ ಈ ಬಲ್ಬ್ನ ಹಾಕ್ಸಿರೋದು. ಸೊ ನೋಡಿ, ನಿಮಗೆ ಪ್ರೊಜೆಕ್ಷನ್ ಕಾಣಿಸ್ತಲ್ವಾ? ಸೊ ಇದೆ ಆ್ಯಕ್ಚುಲಿ. ನಾನು ನಿಮಗೆ ಈ ಪ್ರಾಡಕ್ಟ್ ಇದು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಆಮೇಲೆ ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ ಬೇಕಿದ್ರೆ. ಇದು ಬಂದುಬಿಟ್ಟು ಲೋ ಬೀಮು. ಓಕೆ, ಇದು ಲೋ ಬೀಮು. ಸೊ ಇವಾಗ ನಿಮ್ಗೆ ಆಲ್ಮೋಸ್ಟ್ ಫುಲ್ ಬ್ರೈಟ್ ಆಗಿದೆ ಇಲ್ಲಿ. ಇದು ಬಂದುಬಿಟ್ಟು ಹೈ ಬೀಮು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ದೂರ ತನಕ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ ಅಲ್ವಾ ಪ್ರೊಜೆಕ್ಷನ್ಸು? ಓಕೆ, ಆಲ್ ರೈಟ್. ಓಕೆ, ಸೊ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.